ಸಂಜೆ ಹೊತ್ತು ಈ ಹುಡುಗ ತನ್ನ ಫ್ರೆಂಡ್ ಜೊತೆ ಆ ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ಆಗ ಅವರಿಗೆ ಒಂದು ದೊಡ್ಡ ಅರಳಿ ಮರ ಕಾಣಿಸುತ್ತೆ. ಆದ್ರೆ ಅಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದ್ರು ಆ ಮರ ಮಾತ್ರ ಸುಮ್ನೆ ನಿಂತಿರುತ್ತೆ. ಇದನ್ನ ನೋಡಿ ಅವರಿಗೆ ಏನೋ ಒಂಥರ ವಿಚಿತ್ರ ಅನ್ಸುತ್ತೆ. ಆದ್ರೂ ಇಬ್ರು ಅಲ್ಲಿಂದ ಮುಂದೆ ಹೋಗ್ತಾರೆ. ಆದ್ರೆ ಅಷ್ಟರಲ್ಲೇ ಆಕಾಶದಿಂದ ಒಂದು ದೊಡ್ಡ ಸಿಡಿಲು ಬಂದು ಆ ಹುಡುಗನ ಮೇಲೆ ಬಿದ್ದು ಬಿಡುತ್ತೆ. ಇವನು ಓಡೋಡಿ ಅವನ ಹತ್ರ ಬರೋಷ್ಟ್ರಲ್ಲಿ ಆ ಹುಡುಗ ಸತ್ತೇ ಹೋಗಿರ್ತಾನೆ. ಇದರಿಂದ ಅವನಿಗೆ ಸಿಕ್ಕಾಪಟ್ಟೆ ನೋವಾಗುತ್ತೆ. ಆ ಕೋಪದಲ್ಲಿ ಆ ಅರಳಿ ಮರದ ಮೇಲೆ ಇರೋ ದೆವ್ವಕ್ಕೆ ಚಾಲೆಂಜ್ ಮಾಡಕ್ಕೆ ಶುರು ಮಾಡ್ತಾನೆ. ಆ ಮರದ ಕೆಳಗೆ ನಿಂತ್ಕೊಂಡು ನಿನಗೆ ಯಾವಾಗ ಬೇಕು ಆವಾಗ ಬಾ, ನಾನು ರೆಡಿ ಇದ್ದೀನಿ ಅಂತ ಆ ದೆವ್ವಕ್ಕೆ ಓಪನ್ ಆಗಿ ಚಾಲೆಂಜ್ ಮಾಡ್ತಾನೆ. ಆದ್ರೆ ಆ ಹುಡುಗ ಒಂದು ದೊಡ್ಡ ತಪ್ಪು ಮಾಡಿರ್ತಾನೆ. ಯಾಕಂದ್ರೆ ಇದರ ಪೆಟ್ಟು ಅವನ ಅಮ್ಮನ ಮೇಲೆ ಬೀಳುತ್ತೆ. ಒಂದು ರಾತ್ರಿ ಅವನ ಅಮ್ಮ ನೀರ್ ಕುಡಿಯೋಕೆ ಅಂತ ಎದ್ದಾಗ ಒಂದು ಚಿನ್ನದ ನಾಣ್ಯ ಉರುಳುಕೊಂಡು ಅವ್ರ ಹತ್ರ ಬರುತ್ತೆ. ಅದನ್ನ ಹುಡ್ಕೊಂಡು ಅವರು ಮನೆಯ ಅಂಗಳಕ್ಕೆ ಹೋದಾಗ ಅಲ್ಲಿ ರಾಶಿ ರಾಶಿ ನಿಧಿಯ ಮೇಲೆ ಒಬ್ಬ ಹೆಂಗಸು ಕೂತಿರ್ತಾಳೆ. ಆದ್ರೆ ಸಡನ್ ಆಗಿ ಅವರ ನಿದ್ದೆ ಎಚ್ಚರ ಆಗೋಗುತ್ತೆ. ಇದು ಕನಸೋ ನಿಜವೋ ಅಂತ ಚೆಕ್ ಮಾಡಕ್ಕೆ ಮರುದಿನ ಒಬ್ಬ ತಾಂತ್ರಿಕನನ್ನ ಕರೀತಾರೆ. ಆ ತಾಂತ್ರಿಕ ಪೂರ್ತಿಯಾಗಿ ಪೂಜೆ ಮಾಡಿ ಇವತ್ತು ರಾತ್ರಿ ಇಲ್ಲೇ ಇರ್ತೀನಿ ಅಂತ ಡಿಸೈಡ್ ಮಾಡ್ತಾನೆ. ಆದ್ರೆ ರಾತ್ರಿ ಆಗ್ತಿದ್ದ ಹಾಗೆ ಯಾರೋ ಅವನ ಎದೆ ಮೇಲೆ ಕೂತು ಅವನನ್ನ ಸಾಯಿಸೋಕೆ ಟ್ರೈ ಮಾಡ್ತಾರೆ.